ಇಂಧನ ಇಲಾಖೆಯ ಅಂಗಸಂಸ್ಥೆಗಳಲ್ಲಿ ಕಾಲಕಾಲಕ್ಕೆ ಅಗತ್ಯ ಇರತಕ್ಕಂತಹ ಟೆಂಡರ್ ಪ್ರಕ್ರಿಯೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳಿಂದಾಗಿ ಕಾಮಗಾರಿಯಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡುಬಂದಿದ್ರು ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸಿರುವ ಕಾರಣ ಭಾರಿ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ದೃಷ್ಟಿಯಿಂದ ಆರ್ಥಿಕ ಸ್ಥಿತಿ ಸುಧಾರಿಸುವ ಕ್ರಮದ ಬಗ್ಗೆ ಏನೇನು ಕ್ರಮ ತಗೊಳ್ತೀರಿ, ಅದರ ಅವಶ್ಯಕತೆ ಬಗ್ಗೆ ಅಂತ ಕೇಳಿದ್ದೆ. ವಿಚಾರವನ್ನು ಕೊಟ್ಟಿದ್ದೀನಿ, ಉತ್ತರವನ್ನು ಕೊಟ್ಟಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಈ ವಿಚಾರದ ಬಗ್ಗೆ ನಾನು ಚರ್ಚೆ ಮಾಡಬೇಕು ಅಂತ ಹೇಳಿ ರೂಲ್ 69 ನಲ್ಲಿ ಅವಕಾಶ ಕೊಡಬೇಕು ಅಂತ ಹೇಳಿ ಕಳೆದ 2 ಬಾರಿ ಕೇಳಿದ್ದೆ. ಆದರೆ ಅದು ಲೀಸ್ಟ್ ಆಗಿದ್ರು ಸಹ ಚರ್ಚೆಗೆ ಬರಲಿಲ್ಲ. ಕಾರಣಾಂತರದಿಂದ ಅದನ್ನು ಹೋಗ್ತಾನೆ ಬಂತು. ಮೊನ್ನೆನೂ ಕೂಡ ಕೇಳಿದಾಗ ಮಾನ್ಯ ಅಧ್ಯಕ್ಷರು ಒಂದ್ ಸ್ವಲ್ಪ ಹೊತ್ತು ಇದರೊಳಗೆ ಕಾಲಾವಕಾಶಗಳನ್ನ ಜಾಸ್ತಿ ಮಾಡಿಕೊಡ್ತೀವಿ, ಆ ವಿಚಾರಗಳನ್ನು ಚರ್ಚೆ ಮಾಡಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರ್ತಾ, ಅಧ್ಯಕ್ಷರೇ, ತಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಂಧನ ಇಲಾಖೆಯಲ್ಲಿ ಅದು ಕೆಲವೇ ವ್ಯಕ್ತಿಗಳ ಒಂದು ಹಿಡಿತಕ್ಕೆ ಇಂಧನ ಇಲಾಖೆ ಸೇರ್ಕೊಂಡಿದೆ. ಒಂದು 5-6 ಜನ ಬೆರಳೆಣಿಕೆಯಲ್ಲಿ ಇರ್ತಕ್ಕಂಥ ಕಾಂಟ್ರಾಕ್ಟರ್ಗಳು ಇಂಧನ ಇಲಾಖೆಯನ್ನು ನಡೆಸ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ ಇವತ್ತು ಇಂಧನ ಇಲಾಖೆ ತಲುಪಿದೆ. ಮಾನ್ಯ ಅಧ್ಯಕ್ಷರೇ, ಇಂಧನ ಇಲಾಖೆ ಅಂತ ಹೇಳಿದ್ರೆ ಬರ್ತಕ್ಕಂಥದ್ದು ನಮಗೆ 4 ಚಾಪ್ಟರ್. ಒಂದು ಜನರೇಷನ್, ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್, ಮೇಂಟೆನೆನ್ಸ್. ನಾನು ಜನರೇಷನ್ ಬಗ್ಗೆನೂ ಮಾತಾಡೋದಿಲ್ಲ ಅಥವಾ ಮೇಂಟೆನೆನ್ಸ್ ಬಗ್ಗೆನೂ ಮಾತಾಡೋದಿಲ್ಲ. ಇದು ಒಂದು ಆರ್ಥಿಕ ಸ್ಥಿತಿಯ ಬಗ್ಗೆ. ಇವತ್ತೇನಾಗಿದೆ ಅಂದ್ರೆ ರಾಜ್ಯದಲ್ಲಿ ಬೆಸ್ಕಾಂ ಸುಮಾರು ಪ್ರಾಫಿಟ್ ಅಲ್ಲಿ ಇದ್ದಂತ ಒಂದು ಸಂಸ್ಥೆ ಇವತ್ತು 20,000 ಕೋಟಿ ರೂಪಾಯಿಗಳನ್ನ ಹೆಚ್ಚಿನ ಆಸ್ಪಾಸ್ನಲ್ಲಿ ಸಾಲ ಮಾಡಿದೆ ಅಂತಕ್ಕಂಥದ್ದು. ಅದೇ ರೀತಿ ಬೇರೆ ಬೇರೆ ಎಸ್ಕಾಂಗಳಲ್ಲಿ ಆಗ್ತಾ ಇರತಕ್ಕಂತಹ ಒಂದು ಅವ್ಯವಹಾರಗಳು ಅಂತಾನೆ ಕರಿಬೇಕು. ಅಧ್ಯಕ್ಷರೇ, ದಯಮಾಡಿ ಸ್ವಲ್ಪ ಸಾವಧಾನದಿಂದ ಕೇಳಿದ್ರೆ, ಇವತ್ತು ಇಂಧನ ಇಲಾಖೆ ಇದೇ ರೀತಿ ಮುಂದುವರೆದ್ರೆ ಕೆಲವೇ ವರ್ಷಗಳಲ್ಲಿ ನಾವು ಸಂಬಳ ಕೊಡೋ ದುಡ್ಡು ಇರಲ್ಲ ಅಲ್ಲಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಏನಾಗಿದೆ ಇಂಧನ ಇಲಾಖೆಯಲ್ಲಿ, ಮೊದಲು ನಾನು ಹೇಳಿದೆ 2 ವಿಚಾರಗಳ ಬಗ್ಗೆ ನಾನು ಮಾತಾಡ್ತೀನಿ. ಟ್ರಾನ್ಸ್ಮಿಷನ್ ಅಲ್ಲಿ ಕೇಬಲ್ ಲೇಯಿಂಗ್ ಇರುತ್ತೆ, ಫಸ್ಟ್ ಲೇಯಿಂಗ್ ಇರುತ್ತೆ. ಅದಾದ್ಮೇಲೆ ಯಾವ್ಯಾವ ಹಂತದಲ್ಲಿ ಲೇಯಿಂಗ್ ಯಾವ ತರ ಆಗ್ಬೇಕು, ಡಿಗ್ಗಿಂಗ್ ಯಾವ ತರ ಆಗ್ಬೇಕು, ಕವರಿಂಗ್ ಯಾವ ತರ ಆಗ್ಬೇಕು, ಇದಕ್ಕೊಂದಿಷ್ಟು ಮಾನದಂಡಗಳಿದಾವೆ. ಅದೆಲ್ಲವನ್ನ ಬಿಟ್ಟು ಇವತ್ತು ಬೇರ್ ಕಂಡಕ್ಟರ್ಸ್ ಗಳು ಏನಿತ್ತು ಅದನ್ನ ಬದಲಾವಣೆ ಮಾಡಿ UG ಸಿಸ್ಟಮ್ ಅಲ್ಲಿ ತರೋದ್ರಿಂದ ನಾವು ಟ್ರಾನ್ಸ್ಮಿಷನ್ ಲಾಸಸ್ ಅನ್ನ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಾರೆ. ಆದ್ರೆ ಇವತ್ತೇನಾಗಿದೆ ಅಲ್ಲಿ ಟ್ರಾನ್ಸ್ಮಿಷನ್ ಲಾಸಸ್ ಅಂದ ತಕ್ಷಣ ನಮಗೆ ಬರ್ತಕ್ಕಂಥದ್ದು ಫೆರಾಟಿಕ್ ಎಫೆಕ್ಟ್ ಇರುತ್ತೆ, ಡೈ ಎಲೆಕ್ಟ್ರಿಕ್ ಲಾಸಸ್ ಇರುತ್ತದೆ, ಕರೋನಾ ಎಫೆಕ್ಟ್ ಇರುತ್ತೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆ ಹೋದಾಗ ನಾವು ರೆಸಿಸ್ಟೆನ್ಸ್ ಅಲ್ಲಿ ಲಾಸಸ್ ಬರುವಂತದ್ದು ಇರಬಹುದು, ಸ್ಕಿನ್ ಎಫೆಕ್ಟ್ ಇರಬಹುದು. ಹೀಗೆ ಅನೇಕ ರೀತಿಯ ಎಫೆಕ್ಟ್ಸ್ ಗಳು ಟ್ರಾನ್ಸ್ಮಿಷನ್ ಅಲ್ಲಿ ಆಗುತ್ತೆ. ಟ್ರಾನ್ಸ್ಮಿಷನ್ ಅಲ್ಲಿ ನಮಗೆ ಸರಿಯಾದಂತಹ ರೀತಿಯಲ್ಲಿ ಟ್ರಾನ್ಸ್ಮಿಷನ್ ಅಂತ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಹೈ ವೋಲ್ಟೇಜ್ ಅಂತ ಹೇಳಿದ ತಕ್ಷಣ ಇದ್ರೊಳಗೆ ಬರ್ತಕ್ಕಂಥದ್ದು ವೋಲ್ಟೇಜ್ ಇಸ್ ನಥಿಂಗ್ ಬಟ್ ಪ್ರೆಷರ್. ಅದು ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ನಮಗೆ ಲಾಸಸ್ ಜಾಸ್ತಿ ಆಗುತ್ತೆ. ಇವತ್ತು ಮಾನ್ಯ ಸಚಿವರ ಗಮನಕ್ಕೂ ನಾನು ಇದ್ರ ಮುಖಾಂತರವಾಗಿ ತರ್ತೀನಿ. ನಮ್ಮಲ್ಲಿ ಇಲ್ಲಿವರೆಗೆ ಎಲೆಕ್ಟ್ರಿಕಲ್ ಸರಿಯಾದಂತಹ ಆಡಿಟಿಂಗ್ ನಡೆದಿಲ್ಲ. ಎಲೆಕ್ಟ್ರಿಕಲ್ ಅಂತ ಹೇಳಿದ್ರೆ ಇಂಜಿನಿಯರ್ ಯಾರು ಏನ್ ಪಟ್ಟಿ ಕೊಡ್ತಾರೆ, ಲಾಸಸ್ ಎಷ್ಟು ಅಂದ್ರೆ ಆ ಲಾಸಸ್ ತಗೊಂಡ್ಬಂದು ಇಷ್ಟೇ ಲಾಸ್ ಅಂತ ನಾವು ನೋಡ್ತೀವಿ. ಲಾಸಸ್ ಏನಾದ್ರು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಯಾರೋ ರೈತರ ಪಂಪ್ ಸೆಟ್ ಗಳಲ್ಲಿ ಏನೋ ಆಗಿದೆ ಅಂತಕ್ಕಂಥದ್ದನ್ನು ತೋರಿಸ್ತೀವಿ, ಅಥವಾ ಇಲ್ಲಿ ಯಾರೋ ಇಲ್ಲಿಗಲ್ ಟ್ಯಾಪಿಂಗ್ ಅಂತ ಹೇಳ್ತೀವಿ. ಆದ್ರೆ ಆ ರೈತರ ಪಂಪ್ ಸೆಟ್ಗೂ ಕೂಡ ಅಟ್ಲೀಸ್ಟ್ ಟೇಲ್ ಹ್ಯಾಂಡ್ಗಳಲ್ಲಿ ನಾವು ಒಂದು ಟ್ರಾನ್ಸ್ಫಾರ್ಮರ್ಸ್ ಹಾಕಿ ಅದಕ್ಕೊಂದು ಮೀಟರಿಂಗ್ ಮಾಡಿ ಇಷ್ಟು ಲಾಸ್ ಆಗ್ತಾ ಇದೆ ಅಂತ ಕಂಡುಹಿಡಿಬಹುದಿತ್ತು. ಅದಾಗ್ತಾ ಇಲ್ಲ.